ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ಎಕ್ಸೆಲ್ ಬಗ್ಗೆ ಇಂಟ್ರೊಡಕ್ಷನನ್ನು ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸು MS ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ 1. ಓಕೆ, MS ಎಕ್ಸೆಲ್ದಲ್ಲಿ ಪ್ರಾಕ್ಟಿಕಲ್ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇ ಕ್ಲಾಸ್ದಲ್ಲಿ ನಾನು ಹೌ ಟು ಓಪನ್ MS ಎಕ್ಸೆಲ್ನ ಯಾವ ರೀತಿ ಓಪನ್ ಮಾಡೋದು ಮತ್ತು ಓಪನ್ ಮಾಡಿದಂಥ ವರ್ಕ್ಶೀಟ್ದಲ್ಲಿ ಅಲ್ಲಿರ್ತಕ್ಕಂಥ ಕಾಲಮ್ಸು, ರೋಸು, ಡಿಫಾಲ್ಟ್ ಫೈಲ್ ನೇಮು, ಎಕ್ಸ್ಟೆನ್ಷನ್ ಫೈಲ್ ನೇಮು, ಸೊ ಇವುಗಳನ್ನೆಲ್ಲ ತಿಳಿದುಕೊಳ್ಳೋಣ. ಓಕೆ, ಸೊ ಕ್ಲಾಸನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡ್ರಿ ಎಂದು ತಮ್ಮಲ್ಲಿ ಕೇಳ್ತಾ ಇವಾಗ MS ಎಕ್ಸೆಲನ್ನು ಯಾವ ರೀತಿ ಓಪನ್ ಮಾಡೋದನ್ನು ನೋಡೋಣ. ಓಕೆ, ಸೊ ಈಗ ಟೈಪ್ ಹಿಯರ್ ಟು ಸರ್ಚ್ ಅಂತಿದೆ ನೋಡಿರಿ. ಇದರಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಎಕ್ಸೆಲ್ ಎಂದು ಟೈಪ್ ಮಾಡ್ಕೋಬೇಕು. ಓಕೆ, ಎಕ್ಸೆಲ್ ಅಂತ ಟೈಪ್ ಮಾಡಿದ ನಂತರ ಇಲ್ಲಿ ಎಕ್ಸೆಲ್ ಸಿಂಬಾಲ್ ಬರ್ತದೆ. ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಎಕ್ಸೆಲ್ ಮೌಸ್ ಕ್ಲಿಕ್ ಮಾಡಿದ ನಂತರ ನಾವಿಲ್ಲಿ ಬ್ಲ್ಯಾಂಕ್ ವರ್ಕ್ ಬುಕ್ ಅಂತ ಬರ್ತದೆ. ಸೊ ಇವಾಗ ಬ್ಲ್ಯಾಂಕ್ ವರ್ಕ್ ಬುಕ್. ಸೊ ಬ್ಲ್ಯಾಂಕ್ ವರ್ಕ್ ಬುಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಇವಾಗ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಎಕ್ಸೆಲ್ ಸೀಟು ಓಪನ್ ಆಗಿದೆ. ಓಕೆ, MS ಎಕ್ಸೆಲನ್ನು ಓಪನ್ ಮಾಡಿದಾಗ ಒಂದು ಸೀಟ್ ಓಪನ್ ಇದ್ದಿರ್ತದೆ. ಸೊ ಇದಕ್ಕೆ ಸೀಟ್ ಅಂತ ಕರೀತಾರೆ. ಓಕೆ, ವರ್ಕ್ ಸೀಟ್ ಅಂತ ಕರೀತಾರೆ. ಸೊ ಇದರಲ್ಲಿ ನಾವು ಏನೇನು ನೋಡೋದಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ABCD ಅಂತೇಳಿ ಏನದಾವೆ, ಇಲ್ಲಿ ಅಲ್ಫಾಬೆಟ್ಸ್ ಅದಾವೆ. ಓಕೆ, ಸೊ ಇವುಗಳಿಗೆ ಏನಪ್ಪ ಅಂದ್ರೆ ಇವೆಲ್ಲನೂ ಅಲ್ಫಾಬೆಟ್ಸನ್ನು ನಾವು ಅಲ್ಫಾಬೆಟ್ಸಿಂದ ಐಡೆಂಟಿಫೈ ಏನು ಮಾಡ್ತೀವಪ್ಪ ಅಂದ್ರೆ ಕಾಲಮ್ಸನ್ನು ಮಾಡ್ತಿರ್ತೀವಿ. ಓಕೆ, ಕಾಲಮ್ಸ್ ಐಡೆಂಟಿಫೈ ಅದರಿಂದ ನಾವು ಮಾಡ್ತೀವಿ ಅಂದರೆ ಇವು ABCD ಎಲ್ಲಿ ತಾನೇ ಇದಾವಪ್ಪ ಅಂದರೆ ಎಲ್ಲ XFD ತನಕ ಇದ್ದಾವೆ. ಸೊ ಇವು ಕಾಲಮ್ಸು. ಸೊ ಏನು ಇಲ್ಲಿ ನಂಬರ್ಸ್ ಅದಾವಲ್ಲ, ಇಲ್ಲಿ 1 2 3. ಸೊ ಇವು ಎಲ್ಲನೂ ರೋಸು. ಓಕೆ, ಸೊ ಇವಕ್ಕೆಲ್ಲ ರೋಸ್ ಅಂತ ಕರಿತಾವೆ. ಟೋಟಲ್ ಎಷ್ಟು ಇದಾವಪ್ಪ ಹಂಗಾರೆ, ಟೋಟಲ್ ಎಷ್ಟು ಇದಾವೆ ನೋಡೋಣ. ಸೊ ಇವಾಗ MS ಎಕ್ಸೆಲ್ದಲ್ಲಿ ನಂಬರ್ ಆಫ್ ಎಷ್ಟು ಇದಾವೆ ನೋಡೋಣ. ಓಕೆ, ಇಲ್ಲಿ ನಾನು ಇಲ್ಲಿ ಟೈಪ್ ಮಾಡ್ಕೋತೀನಿ ನಂಬರ್ ಆಫ್ ರೋಸ್. ಓಕೆ, ನಂಬರ್ ಆಫ್ ರೋಸ್ ಎಷ್ಟು ಇದಾವಪ್ಪ ಅಂದರೆ ಇಲ್ಲಿ 10,48,576. ಟೋಟಲ್ ಎಷ್ಟು ಇದಾವಪ್ಪ ಅಂದರೆ ಇವು ರೋಸ್ ಇದ್ದಾವೆ. ಒಂದು ಪ್ರತಿ ವರ್ಕ್ ಸೀಟ್ದಲ್ಲಿ ಎಷ್ಟು ಇದಾವಪ್ಪ ಅಂದರೆ ಇವು ನಂಬರ್ಸ್ ಆಫ್ ರೋಸ್ ಎಷ್ಟು ಇದಾವಪ್ಪ ಅಂದರೆ 10,48,576. ಮತ್ತು ಕಾಲಮ್ಸ್ ಎಷ್ಟು ಇದಾವಪ್ಪ ಅಂದರೆ ಕಾಲಮ್ಸ್. ಓಕೆ, ನಂಬರ್ ಆಫ್ ಕಾಲಮ್ಸ್ ಎಷ್ಟು ಅದಾವಪ್ಪ ಅಂದರೆ ಇಲ್ಲಿ 16,384. ಓಕೆ, ಸೊ ಇಷ್ಟು ಕಾಲಮ್ಸ್ ಅಂದರೆ ಇವು ಅಲ್ಫಾಬೆಟಿಕಲಿ ಏನು ನಾವು ಐಡೆಂಟಿಫೈ ಮಾಡ್ತೇವಲ್ಲ ಇವೆಲ್ಲನೂ ಕಾಲಮ್ಸ್. ಮತ್ತು ಇದು ಏನು ನಂಬರ್ಸನ್ನು ಕಾಣ್ತದಲ್ಲ ಇದು ರೋಸ್. ಓಕೆ, ಇದರ ಡಿಫಾಲ್ಟ್ ಫೈಲ್ ನೇಮು ಡಿಫಾಲ್ಟ್ ಫೈಲ್ ನೇಮ್ ಅಂದರೆ ನಾವು ಎಕ್ಸೆಲನ್ನು ಓಪನ್ ಮಾಡಿದಾಗ ಪೇಜಿಗೆ ಏನು ಟೈಟಲ್ ಇರ್ತದೆ ಅದು ಡಿಫಾಲ್ಟ್ ಫೈಲ್ ನೇಮ್. ಓಕೆ, ಇಲ್ಲಿ ಬುಕ್ 1 ಅಂತ ಹೇಳಿದೆ ನೋಡ್ರಿ. ಸೊ ಇದು ಬುಕ್ 1. ಸೊ ಇದಕ್ಕೆ ಏನು ಹೆಸರಿದೆ ಬುಕ್ 1. ಇನ್ನೂ ಇದಕ್ಕೆ ನಾವು ನೇಮ್ ಕೊಟ್ಟಿಲ್ಲ, ಫೈಲನ್ನು ಸೇವ್ ಮಾಡಿಲ್ಲ. ಅದಕ್ಕೆ ಬೈ ಡಿಫಾಲ್ಟ್ ಏನು ಬಂದಿರ್ತದಪ್ಪ ಅಂದರೆ ಇಲ್ಲಿ ಬುಕ್ 1 ಅಂತೇಳಿ ಬಂದಿರ್ತದೆ. ಓಕೆ, ಬುಕ್ 1. ಓಕೆ, ಸೊ ಇದು ಡಿಫಾಲ್ಟ್ ಫೈಲ್ ನೇಮ್. ನೆಕ್ಸ್ಟ್ ನಾವು ಎಕ್ಸ್ಟೆನ್ಷನ್ ಫೈಲ್ ನೇಮ್. ಓಕೆ, ಎಕ್ಸ್ಟೆನ್ಷನ್ ಫೈಲ್ ನೇಮ್ ಅಂದರೆ ಎಕ್ಸ್ಟೆನ್ಷನ್ ಫೈಲ್ ನೇಮ್ ಏನಿದೆಪ್ಪ ಅಂದರೆ ಇಲ್ಲಿ ಸರ್ಚ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಎಕ್ಸೆಲ್ದು ಅಷ್ಟೇ ಫೈಲ್ ನೇಮ್ ಸರ್ಚ್ ಮಾಡಬೇಕಾದ್ರೆ ಇದು ಎಕ್ಸ್ಟೆನ್ಷನ್ ಫೈಲ್ ನೇಮನ್ನು ಹಾಕಬೇಕು. ಇದೇನಪ್ಪ ಅಂದರೆ ಇದು star.excelSX. ನಾನು ಸರ್ಚ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಸರ್ಚ್ದಲ್ಲಿ ಕ್ಲಿಕ್ ಮಾಡ್ಕೋಬೇಕು ಮತ್ತು ಡಾಟ್ ಕೊಟ್ಟು XLSX ಅನ್ನು ನಾವು ಸರ್ಚ್ ಮಾಡಿದಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿ XLSX ಇದನ್ನು ಸರ್ಚ್ ಮಾಡಿದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಏನು ಬರ್ತಾವೆ, ಇಲ್ಲಿ ನಾವು ಸೇವ್ ಇದ್ದಂಥ ಒಂದು ಎಕ್ಸೆಲ್ ಫೈಲ್ಸ ಬಂದಿರ್ತವೆ. ಓಕೆ, ಸೊ ಇದಕ್ಕೆ ಪರ್ಟಿಕ್ಯುಲರ್ ಫೈಲನ್ನು ಒಂದು ಸರ್ಚ್ ಮಾಡಬೇಕಾದ್ರೆ ಇದನ್ನು ನಾವು ಎಕ್ಸ್ಟೆನ್ಷನ್ ಫೈಲ್ ನೇಮ ಯೂಸ್ ಮಾಡ್ಕೋತೀವಿ. ಓಕೆ, ಸೊ ನಾವು ಮುಂದಿನ ಕ್ಲಾಸ್ಗಳನ್ನ ನೋಡ್ಕೋಬೇಕಾದ್ರೆ ಇಷ್ಟು ನಮ್ಗೆ ಬೇಸಿಕ್ ನಾಲೆಜೇ ಇರಲಿಕ್ಕೆ ಬೇಕು. ನೆಕ್ಸ್ಟ್ ನಾ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ನಿಮ್ಗೆ ಇದನ್ನು ಯಾವ ರೀತಿಯಾಗಿ ಫಸ್ಟ್ ಅಂದರೆ ಎಕ್ಸೆಲ್ ಓಪನ್ ಮಾಡಿದ ತಕ್ಷಣ ನಮಗೆ ಏನಿದ್ದಿರ್ತೈತಿಪ್ಪ ಅಂದರೆ ಇಲ್ಲಿ
ಸೆಲ್ ಅಡ್ರೆಸ್ಸನ್ನು ನಾವು ನೋಡ್ಕೋಬೋದು ಇಲ್ಲಿ. ಸೊ ಇಲ್ಲಿ ಇದೆ ನೋಡಿರಿ, ಸೆಲ್ ಅಡ್ರೆಸ್ ಅಂತ ಕರೀತಾರೆ ಅದಕ್ಕೆ. ಸೊ ಇಲ್ಲಿ A1 ಅಂತಿದೆ. ನಮ್ಮ ಶೆಲ್ ಅಡ್ರೆಸ್ ಯಾವುದಿದೆ ಇಲ್ಲಿ A1ದಲ್ಲಿದೆ. ಫಸ್ಟ್ ಬೈ ಡಿಫಾಲ್ಟ್ ಶೆಲ್ ಯಾವಲ್ಲಿದ್ದಿತ್ತಪ್ಪ ಅಂದರೆ A1. ನಾವು ಶೆಲ್ ಅಡ್ರೆಸ್ಸನ್ನು ಯಾವ ರೀತಿ ಗುರುತಿಸ್ಬೇಕಂದ್ರೆ ಇಲ್ಲಿ ನಮ್ಮ ಕರ್ಸರ್ ಎಲ್ಲಿರ್ತದಪ್ಪ ಅಂದರೆ ಇಲ್ಲಿ ಆ್ಯಕ್ಟಿವ್ ಸೆಲ್ಗಳು ಇರ್ತದೆ. ಸೊ ಇದಕ್ಕೆ ಆ್ಯಕ್ಟಿವ್ ಸೆಲ್ ಅಂತ ಕರೀತಾರೆ. ಸೊ ಇವುಗಳು ಕೂಡ ಎಲ್ಲನೂ ಸೆಲ್ ಇದೆ. ಸೊ ನಾವು ನೋಡಿರಿ ಎಲ್ಲಿ ಮೂವ್ ಮಾಡ್ತೀವಲ್ಲ, ಎಲ್ಲಿ ಮೌಸ್ ಕ್ಲಿಕ್ ಮಾಡ್ತೀವಿ ಅಲ್ಲಿ ಏನು ಬರ್ತದೆ, ಇದು ಆ್ಯಕ್ಟಿವ್ ಸೆಲ್ ಬರ್ತದೆ. ಸೊ ಇದಕ್ಕೆ ಆ್ಯಕ್ಟಿವ್ ಸೆಲ್ ಅಂತ ಕರೀತಾರೆ. ಸೊ ಇವಾಗ ನಾವು ವರ್ಕ್ ಎಲ್ಲಿಂದ ಸ್ಟಾರ್ಟ್ ಆದೈತಪ್ಪ ಅಂದರೆ ಆ್ಯಕ್ಟಿವ್ ಸೆಲ್ದಿಂದ ಸ್ಟಾರ್ಟ್. ನಾವು ಶೆಲ್ ಅಡ್ರೆಸ್ಸನ್ನು ಗುರ್ತಾಡ್ಕೋಬೋದು. ನಾವು ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇವಾಗ ನೋಡ್ಕೋಬೋದು ನೀವು ಇಲ್ಲಿ K5 ಅಂತೇಳಿ ಶೆಲ್ ಅಡ್ರೆಸ್ ತೋರಿಸ್ತಾ ಇದೆ. ಓಕೆ, ನಾವು ಎಲ್ಲಿ ಕರ್ಸರನ್ನು ಕ್ಲಿಕ್ ಮಾಡ್ತೀವಿ ಅಲ್ಲಿ ತೋರಿಸ್ತದೆ. ಓಕೆ, D6, ಓಕೆ, B5, ಓಕೆ, A11, ಈಗ ನೋಡ್ಕೋಬೋದು ನೀವು ಇಲ್ಲಿ J7. ಸೊ ಈ ಪ್ರಕಾರ ಅದು ಏನು ಮಾಡ್ತದಪ್ಪ ಅಂದರೆ ನಾವು ಕರ್ಸರ್ ಎಲ್ಲಿ ಇಟ್ಟಿರ್ತೀವಲ್ಲ ಅದು ಆ್ಯಕ್ಟಿವ್ ಸೆಲ್ಲದ ಶೆಲ್ ಅಡ್ರೆಸ್ಸಲ್ಲಿ ತೋರಿಸ್ತದೆ. ಮತ್ತು ನಾವು ಏನಾದರೂ ಟೈಪ್ ಮಾಡಿದ್ವಿ ಅಂದ್ರೂ ಕೂಡ ಏನಾಗ್ತದೆ, ಇವಾಗ ಏನಾಗ್ತದಪ್ಪ ಅಂದರೆ ಇಲ್ಲಿ ಆ್ಯಕ್ಟಿವ್ ಸೆಲ್ದೊಳಗಡೆ ಟೈಪ್ ಆಗ್ತದೆ. ಸೊ ಇದು ಏನಾಗ್ತದಪ್ಪ ಅಂದರೆ ಇಲ್ಲಿ ಒಂದು ಫಾರ್ಮುಲಾ ಬಾರ್ ಅಂತೇಳಿ ಬರ್ತದೆ. ಸೊ ಇದು ಫಾರ್ಮುಲಾ ಬಾರ್. ನಾವು ಏನೇನು ಸೆಲ್ದಲ್ಲಿ ಆ್ಯಕ್ಟಿವ್ ಸೆಲ್ದಲ್ಲಿ ಟೈಪ್ ಮಾಡ್ಕೋತೀವಿ ಅದೆಲ್ಲನೂ ಇಲ್ಲಿ ಬರ್ತದೆ. ಓಕೆ, ಸೊ ಇವಾಗ ಇದು ಏನು ಮಾಡಬೇಕಪ್ಪ ಅಂದರೆ ಫೈಲ್ ಸೇವ್ ಯಾವ ರೀತಿ ಮಾಡೋದು. ಓಕೆ, ಇಲ್ಲಿ ಫೈಲ್ದಲ್ಲಿ ಬರಬೇಕು. ಓಕೆ, ಇಲ್ಲಿ ಬುಕ್ 1 ಅಂತಿದೆ. ಸೊ ಈಗ ಫೈಲ್ದಲ್ಲಿ ಬಂದ ನಂತರ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಸೇವ್ ಮಾಡ್ಕೋಬೇಕು. ಓಕೆ, ಸೇವ್ ಆದ ನಂತರ ಇಲ್ಲಿ ನಾವು ಡಾಕ್ಯುಮೆಂಟ್ಸ್ದಲ್ಲಿ ಸೇವ್ ಮಾಡಬೇಕು, ಅಥವಾ ಎಲ್ಲಿ ಮಾಡಿದ್ರೂ ನಡೀತದೆ. ಡಿ ಇರ್ಬೋದು, ಡೆಸ್ಕ್ಟಾಪ್ ಇರ್ಬೋದು, ನಮ್ದು ಯಾವ ಲೊಕೇಶನ್ ಬೇಕಲ್ಲಿ ಸೇವ್ ಮಾಡ್ಕೋಬೋದು. ಓಕೆ, ಬುಕ್ 1 ಅಂತಿದೆ. ಸೊ ಈಗ ನಾನು ಬುಕ್ 1 ತೆಗಿತೀನಿ. ಸೊ ಇಲ್ಲಿ ಏನು ಕೊಡ್ತೀನಪ್ಪ ಅಂದರೆ ಇಲ್ಲಿ ಒಂದು ಹೆಸರನ್ನು ಕೊಡ್ತೀನಿ, ಕ್ಲಾಸ್ 1 ಅಂತೇಳಿ ಕೊಡ್ತೀನಿ. ಓಕೆ, ಪ್ರಾಕ್ಟಿಕಲ್ ಕ್ಲಾಸ್ 1 ಪ್ರಾಕ್ಟಿಕಲ್ ಕ್ಲಾಸ್ 1 ಅಂತೇಳಿ ನಾನು ಏನು ಮಾಡ್ತೀನಿ, ಫೈಲ್ ನೇಮನ್ನು ಕೊಡ್ತೀನಿ. ಇಲ್ಲಿ ಎಕ್ಸೆಲ್ ವರ್ಕ್ ಬುಕ್ ಅಂತಿದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೇವ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ. ಸೊ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಪ್ರಾಕ್ಟಿಕಲ್ ಕ್ಲಾಸ್ 1 ಆಗಿದೆ. ಓಕೆ, ಮೊದಲು ನಾವು ಫೈಲ್ ನೇಮ್ ಏನಿತ್ತಪ್ಪ ಅಂದರೆ ಇಲ್ಲಿ ಬುಕ್ 1 ಅಂತಿತ್ತು. ಸೊ ಇವಾಗ ಏನಾಗಿದೆ, ನಾವು ಫೈಲನ್ನು ನೇಮನ್ನು ಕೊಟ್ಟ ನಂತರ ಸೇವ್ ಮಾಡಿದ ನಂತರ ಚೇಂಜ್ ಆಗಿದೆ, ಪ್ರಾಕ್ಟಿಕಲ್ ಕ್ಲಾಸ್ 1 ಆಗಿದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಫೈಲನ್ನು ಸೇವ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾವು ನಂಬರ್ ಆಫ್ ರೋಸ್ ಬಗ್ಗೆ, ನಂಬರ್ ಆಫ್ ಕಾಲಮ್ಸು, ಆಮೇಲೆ ಡಿಫಾಲ್ಟ್ ಫೈಲ್ ನೇಮು, ಎಕ್ಸ್ಟೆನ್ಷನ್ ಫೈಲ್ ನೇಮು, ಸೊ ಮತ್ತು ಫಾರ್ಮುಲಾ ಬಾರ್ ಅಂದರೆ ಏನು, ಮತ್ತು ಸೆಲ್ ಅಡ್ರೆಸ್ಸನ್ನು ಯಾವ ರೀತಿ ಕಂಡು ಹಿಡ್ಕೋಬೇಕು, ಸೊ ಇವುಗಳನ್ನೆಲ್ಲ ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋ ಕೂಡ ಶೇರ್ ಮಾಡಿರಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸಲ್ಲಿ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರೀ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.